ವೀರಮಣಿಯ ಪುರದೇ ಮಗನಿಗೆ ಹೆದರಿ ಊರು ಬಿಟ್ಟ ಊರುಗಳ ಶಿವನಲ್ಲವೇ ನೀನು. ನಿನ್ನ ಬಳಿ ಮಾತಿಲ್ಲ. ಒಲಿದಿರುವೆ ನಿನಗೆ ವರವನ್ನು ಕಳೆದರೆ ಕೆಳಗೇಳು ಕೊಡುಗೆಗೆ.
ಒಲಿದರೆ ಬೇಡುವೆನು ಒಲಿದರೆ ಬೇಡುವೆನು ದ್ರೋಣಾಚಲದೆಲೆ ಗೈಯುವೆನು ದ್ರೋಣಾಚಲದೆಲೆ ಗೈಯುವೆನು ಕೈಲಲೆ ಸಂಜೀವಿನಿಯನ್ನು ತರುತ್ತೀಯೇ ಕೈಲಲೆ ಸಂಜೀವಿನಿಯನ್ನು ತರುತ್ತೀಯೇ ಕೈಲಲೆ ಸಂಜೀವಿನಿಯನ್ನು ತರುತ್ತೀಯೇ ನೆಲದೊಳಗಿರುವ ಕರುಗಳ ಕಾದಿರೋ ನೆಲದೊಳಗಿರುವೆಯ ಬೆಡಗಳ ಕಾದಿರೋ ನೆಲದೊಳ ಕುರುಳಿಯ ಬೆಡಗಳ ಕಾದಿರೋ ಒಲಿದರೆ ಬೇಡುವೆನು ದ್ರೋಣಾಚಲದೆಲೆ ಗೈಯುವೆನು ಕೇಳಲೇಬೇಕು ಅಂತಾದ್ರೆ ಒಂದು ವರವನ್ನ ಕೇಳ್ತೇನೆ. ಕೇಳಲೇಬೇಕು. ನಾನೀಗ ದ್ರೋಣಾಚಲಕ್ಕೆ ಹೋಗುವವನಿದ್ದೇನೆ, ಆಹಾ. ಮೃತ ಸಂಜೀವಿನಿಯನ್ನು ತರುವವನಿದ್ದೇನೆ. ಹಾ. ಅಲ್ಲಿಯ ತನಕ ಹಾ. ಈ ಹೆಣಗಳನ್ನೆಲ್ಲ ನೀನು ಕಾಯಬೇಕು. ಒಂದು ನೊಣವು ಹೆಣದ ಮೇಲೆ ಕೂರದಂತೆ ನೀನು ಕಾಯಬೇಕು. ಆಗ್ತದೆ ನಿನ್ನ ಹತ್ರ? ಅಂತೂ ನೊಣ ಹೊಡೆಯುವ ಕೆಲಸವನ್ನ ಮಾಡಿಸ್ತೀನಿ. ನಿನಗೆ ಸಾಮಾನ್ಯ ಅಲ್ಲವ ಹೆಣ ಕಾಯುವುದು, ಸಾಮಾನ್ಯ ಹೌದು, ನಾನು ಸ್ಮಶಾನ ವಾಸಿ. ಅಲ್ಲವೋ? ಹಾಗಾಗಿ ಈಗಲೇ ಹೋಗುತ್ತೇನೆ. ಏನಾಯ್ತು? ನಾನು ಎಬ್ಬಿಸಬೇಕು ಈಗ ಅವರನ್ನ. ಅಲ್ಲ, ಒಂದು ಸಂಶಯ ಉಂಟಾಗ್ತಾ ಉಂಟು. ಏನು? ಯಾರನ್ನೆಲ್ಲ ಬದುಕಿಸಿದರು? ರಾಮಸೇನೆಯನ್ನು ಬದುಕಿಸುವುದು ನಾನು. ರಾಮಸೇನೆ ಅಷ್ಟೇ ಅಷ್ಟೇ, ಅಲ್ಲ. ವಿರೋಧಿ ಸೇನೆಯನ್ನು ಬದುಕಿಸುವುದಲ್ಲ ನಾನು. ಸಂಜೀವಿನಿಯನ್ನ ತಂದಿದ್ದು ಹ್ಮ್. ಎರಡೂ ಸೇನೆಯನ್ನು ಬದುಕಿಸು. ಇಲ್ಲ ಅಂತಂದ್ರೆ ನಿನಗೆ ಸಮಸ್ಯೆ. ಅಲ್ಲ, ಎಬ್ಬಿಸಿ ಅಂತಂದ್ರೆ ಅವರು ಮಾಡುವುದು ಮತ್ತೆ ಯುದ್ಧವೇ ಅಲ್ಲವೋ? ಇಲ್ಲ, ಖಂಡಿತ ಇಲ್ಲ. ಹಾ. ಅವನು ಒಮ್ಮೆ ವೀರಮಣಿ ಎದ್ದು ಬಂದ ಅಂತಾದ್ರೆ ಹ್ಮ್. ರಾಮ ಭಕ್ತನಾಗಿಯೇ ಬರ್ತಾನೆ. ಹೌದು. ಅಷ್ಟೇ ಅಲ್ಲದೆ ಹ್ಮ್. ನಿನಗೊಂದು ಸಮಸ್ಯೆ ಉಂಟು. ಹ್ಮ್. ನಿನ್ನ ತುರಗವನ್ನ ಬಿಟ್ಟು ಕೊಡೋರು ಯಾರು? ನೀನು ಬರೀ ಹಳ್ಳಿ ಅಲ್ಲವೋ? ನೀವೇ ಬಿಡಿಸಿಕೊಡು. ನೋಡು, ಹ್ಮ್. ನಾನು ಮನೆ ಅಳಿಯನಾಗಿದ್ದೇನೆ ಹೊರತು ಹ್ಮ್. ಈ ಜ್ಯೋತಿರ್ಮೇಧಪುರದ ರಕ್ಷಣೆಯ ಭಾರವನ್ನ ಹೊರಟಿದ್ದೇನೆ ಹೊರತು ಹ್ಮ್. ರಾಜ ಇಲ್ಲದಾಗ ಆತನ ಕೆಲಸವನ್ನು ಮಾಡುವ ಹೊಣೆಯನ್ನು ಹೊತ್ತಿಲ್ಲ. ಈಗ ಏನು ಮಾಡುವುದು ನಾವು? ಏನು ಮಾಡುವುದು? ರಾಮನನ್ನೇ ಕೇಳು. ಆಗಲಿ ಆಗಲಿ. ರಾಮನಯನಿರವಾಗಿ ಜಯ ರಾಮ ನಿರಂಜನಕಾಗಿ ಕಾಮಿತ ವರದಾಯಕ ಸೀತಾಪರ ರಾಮ ರಾಮ ವರದಾಯಕ ಜಯ ಜಯ ರಾಮ 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 ರಾಮ. ಆಜ್ಞಾಮೈರಾರ್ಧನಾಯ ಶ್ರೀರಾಮಚಂದ್ರನ ಆರಿಸಿಕೊಂಡಿದ್ದೇನೆ. ಜೈ ಶ್ರೀರಾಮ. ಹನುಮ ಎದ್ದೇಳು. ಈ ಕಾಲದಲ್ಲಿ ನನ್ನನ್ನ ಧ್ಯಾನಿಸಿ ಈ ಸ್ಥಳಕ್ಕೆ ನನ್ನನ್ನ ಕರೆದ ಕಾರಣವನ್ನ ತಿಳಿಸ್ತೀಯಾ? ಒಡೆಯ, ಹಾ. ಅಶ್ವದ ಬೆಂಗಾವಲಿಗಲ್ಲವ ನಾವು ಹೋಗಿದ್ದು. ಹಾ ಹೋದಂತ ಅಶ್ವ ಜ್ಯೋತಿರ್ವೇದವನ್ನ ಸೇರಿತು. ಹಾ ಸೇರಿದ ಸಂದರ್ಭದಲ್ಲಿ ವೀರಮಣಿ ಅದನ್ನು ಬಂಧಿಸಿದ. ತನ್ಮೂಲಕವಾಗಿ ಕದನಕ್ಕೆ ಕಾರಣನಾದ. ಹಾ ಹಾಗೆ ಶತ್ರುಘ್ನ ಭೂಪನಿಗೂ ವೀರಮಣಿಗೂ ಕದನ ನಡೆದು ಹಾ. ವೀರಮಣಿ ಧರೆಗುರುಳಿದ. ಸರಿ. ವೀರಮಣಿಯ ಬೆಂಗಾವಲಿಗಾಗಿ ಕಡೆಯ ದಿಕ್ಕಿನೊಡೆಯ ಈಶ್ವರ ಬಂದ. ನಾನು ಬಂದ ಕೂಡಲೇ ಹಾ ಶತ್ರುಘ್ನನು ಧರೆಗುರುಳಿದ. ಶತ್ರುಘ್ನನ ನಂತರದಲ್ಲಿ ಹಾ ಹನುಮಂತ ಇದಿರಾದ. ಹಾ ಈಗ ನಮ್ಮೀರರಲ್ಲಿ ಸಮಸ್ಯೆ ಉಂಟಾಗಿದೆ. ಸರಿ. ಈ ಎಲ್ಲ ಸತ್ತವರನ್ನ ಬದುಕಿಸುವುದಕ್ಕಾಗಿ ಸರಿ. ಹನುಮಂತ ಸಂಜೀವಿನಿಯನ್ನ ತಂದಿದ್ದಾನೆ. ಹಾ ಆತ ಹೇಳುವುದು ರಾಮ ಸೇನೆಯನ್ನಷ್ಟೇ ಬದುಕಿಸ್ತೇನೆ ಎಂಬುದಾಗಿ. ಹಾ. ನಾನು ಹೇಳ್ತಾ ಇರುವುದು ಹಾ. ಅಶ್ವವನ್ನ ಕೊಡಲು ವೀರಮಣಿ ಬೇಕಲ್ವ? ಹಾಗಾಗಿ ವೀರಮಣಿಯ ಸೇನೆಯನ್ನು ಬದುಕಿಸು ಈಗ ಎನ್ನುವುದಾಗಿ. ಏನು ಮಾಡುವುದು ಸ್ವಾಮಿ? ಹನುಮ ಕರುಣದೆ ಶರಣನೋ ಮನ್ನಿದೆ ಸರದಿರುವ ಮಗನು
ಪರಾಕ್ರಮದಿಂದ ಶಿವನನ್ನ ಮಣಿಸಿ ನಿಂತಿದ್ದೀಯ. ನಿಜ. ಅಷ್ಟೇ ಅಲ್ಲ, ರುದ್ರನನ್ನ ಧಣಿಸಿದ್ದೀಯ. ಮತ್ತು ಈ ಸಂದರ್ಭದಲ್ಲಿ ನನ್ನ ಬರುವ ಅನಿವಾರ್ಯತೆಯನ್ನ ಸೃಷ್ಟಿಸಿದ್ದೀಯ. ಅದೇನೋ ಸರಿ, ಆದರೆ ಒಂದು ಮಾತುವನ್ನು ನನ್ನಲ್ಲಿ ಅನಿಸುವುದು, ಅಶ್ವಮೇಧ ಯಾಗದಲ್ಲಿ ಕಾರ್ಯನಿರತವಾಗಿದ್ದ ಏಕಾಗ್ರತೆಯಲ್ಲಿ ಕುಳಿತಿರುವಂತಹ ನಾನು ಈ ಕ್ಷಣದಲ್ಲಿ ಅದನ್ನೆಲ್ಲ ಬಿಟ್ಟು ಈ ಸ್ಥಳಕ್ಕೆ ಬರುವಂತಹ ಅನಿವಾರ್ಯತೆ ಎದುರಾಯಿತು ಎಂದು ಚಿಂತಿಸಲು, ಇಲ್ಲ ಶಿವನ ದರ್ಶನ ನನಗಾಯಿತು ಎಂದು ಸಂತೋಷ ಪಡಲು, ಒಂದರ್ಥದಲ್ಲಿ ಸಾರ್ಥಕವೇ ಆಯಿತು. ಯಾಕೆ ಗೊತ್ತಾ ಅಮ್ಮ? ಹರ ಕೇವಲ ಘಾತುಕನಲ್ಲ ಅಥವಾ ಮಾರಕನೂ ಅಲ್ಲ. ಅವನನ್ನು ರುದ್ರ ಎಂದು ಹೊಗಳುತ್ತಾರೆ, ಅವನ ನಾಮವನ್ನ ಜಪಿಸುತ್ತಾರೆ. ಮತ್ತು ಶುಭಂ ಕರೋತಿ ಶಂಕರ ಎಂದು ಶಂಕರನ್ನ ಆರಾಧಿಸುತ್ತಾರೆ. ಈ ಒಂದು ಸ್ಥಳಕ್ಕೆ ನನ್ನನ್ನ ಕರೆಸಿದ್ದು, ಈಗ ನಿನ್ನ ಈ ನೀವು ಸಂದರ್ಭವನ್ನ ಅನಿವಾರ್ಯತೆಯಿಂದ ನನ್ನನ್ನು ಕರೆಸಿದ್ದೀಯ. ಅಷ್ಟೇ ಅಲ್ಲ, ಮತ್ತು ಈ ವೀರಮಣಿ ಕುಮುದಿನಿಯಿಂದ ಹೊರಪಡೆದಂತಹ ಅಸ್ತ್ರದಿಂದ, ರಾಮ ಮಂತ್ರದ ಶಕ್ತಿ ಪುಂಜನಿಂದ ಕೂಡಿರುವಂತಹ ಅಸ್ತ್ರದಿಂದ ಹತನಾಗಿದ್ದಾನೆ. ಶಿವನ ತಪಸ್ಸಿನಿಂದ ಅಥವಾ ಶಿವನ ಭಕ್ತಿಯ ಪರಾಕಾಷ್ಠೆಯಿಂದ ಹೆಚ್ಚಿದ್ದು ಸುಳ್ಳಲ್ಲ. ಈ ಹೊತ್ತು ಅವನ ಶಕ್ತಿಯಿಂದ ತಣಿದಿದ್ದಾನೆ ಹಾಗೂ ಮಣಿದಿದ್ದಾನೆ. ಹಾಗಾಗಿ ನೀನು ತಂದ ಸಂಜೀವನನ್ನ ತೆಗೆದುಕೋ. ಮತ್ತೆ ದುರದೊಳು ಅದರನು ತೆಕ್ಕುದಾಗಿಡ ತಗಿಡ ತಗದೆ, ದುರದೊಳು ಅಳಿದರನು, ದುರದೊಳು 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 ಅಳಿದರನು, ಎಬ್ಬಿದು 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 ದುರದೆ ದುರದೆ ದುರದೊಳು ದುರದೊಳು ಅಳಿದರನು, ಎಬ್ಬಿದು ಎಬ್ಬಿದು ವರಸಂಜೀವವನು, ಎಬ್ಬಿದು ವರಸಂಜೀವವನು. ದಿನದಗಿಡದೆ ತಾದೆ ದಿಕ್ಕಾದೆ ಕರಿದುರಗಾದಿ ಉಭಯ ಬಲಗೆ ನೀನು, ಕರಿದುರಗಾದಿ ಈ ಉಭಯ ಬಲಗೆ ನೀನು, ಮರೆಯೋಳು ಮುಟ್ಟಿಲು ಮರೆಯೋಳು ಮುಟ್ಟಿಲು ಸಂಜೀವ ಹುಟ್ಟಿಲು, ಮರೆಯೋಳು ಮುಟ್ಟಿಲು ಎನ್ನಲು ಅಭಿವಂದಿಸಿ ತದಿಂ ತಗದಿಂ ಮರೆಯೋಳು ಮುಟ್ಟಿದು ಸಂಜೀವ ಉಭಯರಿಗೂ, ಮರೆಯೋಳು ಮುಟ್ಟಿದು ಎನ್ನಲಭಿವಂದಿಸಿ ಎಬ್ಬಿದು ವರಸಂಜೀವನವು ವರಸಂಜೀವವನು. ಹನುಮ ಪ್ರಭು, ನೀನು ತಂದ ಸಂಜೀವಿಯನ್ನು ತೆಗೆದುಕೋ. ಯಜ್ಞದ ಉದ್ದೇಶವೇ ಯಜಮಾನಿಕೆ. ಈ ಯಜಮಾನಿಕೆಯಲ್ಲಿ ಎದುರಾಳಿಗಳನ್ನ ಮಣಿಸುವುದು ನಮ್ಮದಲ್ಲ, ಅನಿವಾರ್ಯತೆ ಆದರೆ ಮಾತ್ರ ಮುಗಿಸುವುದು. ಧರ್ಮ ಅಶ್ವಮೇಧ ಯಾಗದ ಉದ್ದೇಶವೇ ಧರ್ಮ ರಕ್ಷಣೆ. ಹಾಗಾಗಿ ನೀನು ತಂದ ಸಂಜೀವಿಯನ್ನು ತೆಗೆದುಕೋ.
ಉಳಿದಿರುವ ಎಲ್ಲರಿಗೂ ಅಂದರೆ ಕರಿ ತುರಗಾರಿ ಎಲ್ಲರನ್ನು ಸೇರಿಸಿ ರಾಮ ಸೈನ್ಯ ಹಾಗೂ ವೀರಮಣಿ ಸೈನ್ಯಕ್ಕೆ ಸಂಜೀವಿನಿಯನ್ನು ಮುಗಿಸೋ ಮತ್ತೆ ಎಬ್ಬಿಸೋ ನಮ್ಮ ಎಬ್ಬಿಸೋ. ನೋಡು 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 ಹನುಮ ನೋಡು. ಆ ಕಡೆಯಿಂದ ವೀರಮಣಿ ಸೈನ್ಯ ಮತ್ತು ವೀರಮಣಿ ಸಂಜೀವಿನಿಯನ್ನ ಪಡೆದು ಎಚ್ಚರವಾಗಿ ಶಿವನ ಮೊದಲಾಗಿ ರಾಮನ ಧ್ಯಾನದಲ್ಲಿ ನಮ್ಮ ಹತ್ರ ಬರ್ತಾ ಇದ್ದಾರೆ. ನೋಡು ನೋಡು ನೋಡು. ಅಷ್ಟೇ ಅಲ್ಲ, ಮತ್ತು ಅವರು ನಮ್ಮ ತಪ್ಪನ್ನ ಒಪ್ಪಿಕೊಂಡು ನಮಗೆ ಕಪ್ಪ ಕಾಣಿಕೆಯನ್ನು ನೀಡಿದ್ದಾರೆ. ಮತ್ತೆ ಶ್ರೀರಾಮ, ಹಾ. ಅಷ್ಟೇ ಅಲ್ಲ, ನೀನು ಇಲ್ಲಿಯವರೆಗಾಗಿ ಬರುವುದಕ್ಕೆ ನನ್ನ ಸಂಕಲ್ಪವೂ ಒಂದು ಉಂಟು. ಹೌದೇ? ಏನು ಗೊತ್ತಿಲ್ಲ, ಈ ಹಿಂದೆ ಒಂದು ಮಾತನ್ನ ಆಡಿದ್ದೆ ನಾನು. ಹಾ. ಯಾವ ದಿನದಂದು ಶ್ರೀರಾಮ ಜ್ಯೋತಿರ್ಮಯದ ಪುರಕ್ಕೆ ದರ್ಶನವನ್ನ ಇಡ್ತಾನೆ, ಆ ದಿನ ನಾನು ಈ ಜ್ಯೋತಿರ್ಮಯದ ಪುರವನ್ನ ಬಿಟ್ಟು ಕೈಲಾಸವನ್ನ ಸೇರ್ತೇನೆ ಎಂಬುದಾಗಿ ಅದರಲ್ಲಿ ನನ್ನ ಸಂಕಲ್ಪವೂ ಉಂಟು. ಹಾಗಾಗಿ ಶಿವನ ಸಂಕಲ್ಪದಂತೆ ಎಲ್ಲವೂ ನಡೆದಿದೆ. ಹೌದು, ಹರಿಹರ ವೇದರಲ್ಲಿ ಹರಿಹರದಲ್ಲಿ ವೇದ ಬೇಡ. ಅವು ಎರಡು ಒಂದು ಐಕ್ಯವಾಗಿದೆ ಎಂಬುದರಲ್ಲಿ ಲೋಕದ ಉದ್ಧಾರಕ್ಕಾಗಿ ಇದು